ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಜ್ಯ ರಾಜಕಾರಣದಲ್ಲಿ ಪವರ್ಫುಲ್ ರಾಜಕಾರಣಿ. ಸಿಡಿ ಕೇಸ್ನಲ್ಲಿ ಸಿಲುಕಿ ಹೊರಬಂದ ಸಾಹುಕಾರಿಗೆ ಇದೀಗ ಮತ್ತೊಂದು ಕಂಟಕ ಎದುರಾಗ್ತಾ ಇದೆ. ಅವರದ್ದೇ ಒಡೆತನದ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಮೇಲಿನ ಸಾಲ ರಮೇಶ್ಗೆ ಶೂಲವಾಗಿದೆ. ಅಷ್ಟಕ್ಕೂ ಆಗಿದ್ದೇನು ಬನ್ನಿ ನೋಡೋಣ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಒಡೆತನದ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಇದೇ ರಮೇಶ್ ಜಾರಕಿಹೊಳಿ ಒಡೆತನದ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸಾಹುಕಾರ್ಗೆ ಸಂಕಷ್ಟ. ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸಾಲವೇ ಶೂಲವಾಯಿತು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯವರು ಗೋಕಾಕ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಬಳಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿದ್ದಾರೆ. ಇದಕ್ಕಾಗಿ ಸಹಕಾರಿ ಬ್ಯಾಂಕ್ನಲ್ಲಿ ಜುಲೈ 12, 2013ರಿಂದ ಮಾರ್ಚ್ 31, 2017ರವರೆಗೆ 232.88 ಕೋಟಿ ಸಾಲ ಪಡೆದಿದ್ರು. ಮರುಪಾವತಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮಾಡುವಂತೆ ನೋಟಿಸ್ ನೀಡಿದ್ರು ಸ್ಪಂದನೆ ನೀಡಿದ್ದ. ಆಗಸ್ಟ್ 31, 2023ರವರೆಗೆ ಬಡ್ಡಿ ಸೇರಿ ಒಟ್ಟು 439 ಕೋಟಿ ಹಣ ಏರಿಕೆಯಾಗಿದೆ. ಆದರೆ ಕಾರ್ಖಾನೆ ಲಾಸ್ನಲ್ಲಿದೆ ಅಂತ ಹೇಳಿ ಸಾಲ ಮರುಪಾವತಿ ಮಾಡಿರಲಿಲ್ಲ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಒಡೆತನದ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಈ ಒಂದು ಸಕ್ಕರೆ ಕಾರ್ಖಾನೆ ಮೇಲೆ ಈಗ ಏನು ಕೆಲ ದಿನಗಳ ಹಿಂದಷ್ಟೇ 420 ಮತ್ತು 406 ಸೆಕ್ಷನ್ ಅಡಿಯಲ್ಲಿ ಏನೋ ಒಂದು ಕೇಸ್ ದಾಖಲಾಗಿತ್ತು. ಆ ಕೇಸ್ನಲ್ಲಿ 500 ಕೋಟಿಗೂ ಅಧಿಕ ಮೊತ್ತದ ಅವ್ಯವಹಾರ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಏನು ಸಾಲವನ್ನು ರಮೇಶ್ ಜಾರಕಿಹೊಳಿ ಅವರು ಏನು ಫ್ಯಾಕ್ಟರಿಯ ಮೇಲೆ ತೆಗೆದಿದ್ರು, ಅದನ್ನು ಮರುಪಾವತಿ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಪೆಕ್ಸ್ ಬ್ಯಾಂಕಿನಲ್ಲಿ ಈ ಏನು ಸಾಲ ಪಡೆದುಕೊಂಡಿರ್ತಾರೆ ಅಲ್ಲಿ ಸಾಲ ಮರುಪಾವತಿ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮ್ಯಾನೇಜರ್ ರಾಜಣ್ಣ ಮುತ್ತಿಶೆಟ್ಟಿ ಎಂಬುವರು ಕೇಸನ್ನು ಕೊಟ್ಟಿರ್ತಾರೆ. 439 ಕೋಟಿ ಅವ್ಯವಹಾರದ ಪ್ರಕರಣವಾಗಿದ್ದರಿಂದ ಪೊಲೀಸರಿಂದ ಕೇಸ್ ಸಿಐಡಿಗೆ ವರ್ಗಾಯಿಸಲಾಯಿತು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ನಿನ್ನೆ 3 ಅಧಿಕಾರಿಗಳ ತಂಡ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿತ್ತು. ಲೋಕಸಭಾ ಚುನಾವಣೆ ಸಮಯದಲ್ಲಿ ರಮೇಶ್ಗೆ ಸರ್ಕಾರ ಶಾಕ್ ಕೊಟ್ಟಿತ್ತು. ಇದನ್ನ ಸಾಹುಕಾರ ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯ ಈಗ ನಿಜಕ್ಕೂ ಸಾಲ ಮರುಪಾವತಿ ಮಾಡದೆ ಏನಾದರೂ ರಮೇಶ್ ಜಾರಕಿಹೊಳಿ ಅವರು ಅಕ್ರಮ ಎಸಗಿದ್ರ ಅನ್ನುವಂತಹ ಅನುಮಾನ ಒಂದು ಕಡೆ ಆದರೆ ಈ ಒಂದು ಸಿಐಡಿ ತನಿಖೆಯಿಂದಲೇ ಸತ್ಯ ಹೊರಬರಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.